ಬಹುಮತದ ಒಂದು ಸಾಕ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಸಹಜವಾಗಿ ಜನರನ್ನು ಕೂಡ ಒಂದು ರೀತಿ ಗೊಂದಲದಲ್ಲಿ ಮೂಡಿಸಿದೆ ಸರ್. ತಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆಯವರು ಯಾರು ಏನು ಮಾತಾಡ್ತಾರೆ, ಮಾಧ್ಯಮದವ್ರು ಏನು ಮಾತಾಡ್ತಾರೆ, ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ. ನಮ್ಮ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನು ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನು ನೋಡಿಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ಮ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ಬರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದರೆ ಅವರು ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನು ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಂತೇಳಿ ನಾವು ನಮ್ಮ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ಮ ಕೆಲಸದಲ್ಲಿ ತಲ್ಲೀನರಾಗಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು. ಬಿಟ್ಟರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನವೂ ಇಲ್ಲ, ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾವು ಎಲ್ಲ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರನೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ದೆಹಲಿಗೆ ಕೆಲ ಶಾಸಕರು ಹೋದರು, ಅದೆಲ್ಲದೂ ಒಂದು ಇಂಬು ನೀಡುವಂಥದ್ದು ಈ ವಿಚಾರ ಚರ್ಚೆಗೆ. ನೋಡಿ, ಇಂಬು ನೀಡ್ತದೆ. ಹಾಗಂತೇಳಿ ಕರ್ನಾಟಕದಲ್ಲಿ ಬೇರೆ ಏನು ಜನಗಳ ಸಮಸ್ಯೆ ಇಲ್ವಾ? ಕ್ಷಣಕ್ಕೂ ಚರ್ಚೆ ಮಾಡಲಿಕ್ಕೆ ಇದು ಒಂದೇನಾ? ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅಂತಾದರೂ ನನಗೆ ಹೇಳಿ. ನಾನು ಹೇಳೋ ಮಾತು ಸ್ವಲ್ಪ ನಿಮಗೆ ಖಾರ ಅಂತ ಅನಿಸಿದರೆ ಎಷ್ಟು ಆಯಿತು, ಚರ್ಚೆ ಆಗಲಿ, ಚರ್ಚೆ ಬೇಡ ಅಂತ ಹೇಳೋದಿಲ್ಲ. ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ? ಇದು ಒಂದೇ ಇಶ್ಯೂನಾ? ಇದರಿಂದ ಜನಗಳ ಜೀವನಕ್ಕೆ ನೇರವಾಗಿ ಯಾವ ಥರ ಪರಿಣಾಮ ಇದೆ? ಪರೋಕ್ಷವಾಗಿ ಇರ್ಬೋದು, ಇಲ್ಲ ಅಂತಲ್ಲ. ಸಾರ್ವಜನಿಕರಿಗೆ ಆಸಕ್ತಿ ಇರ್ಬೋದು, ಅದಕ್ಕಿಂತ ಮೀರಿ ಮೀಡಿಯಾದವ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು, TRP ವಿಷಯಗಳಿರ್ಬೋದು, ಇವೆಲ್ಲ ಇರ್ಬೋದು. ಆದರೆ ಏನೋ ಒಂದು ಪ್ರಮಾಣದಲ್ಲಿ ಇರಬೇಕು. ವಾಸ್ತವಕ್ಕಿಂತ ಹೆಚ್ಚು ನಾನು ಏನೂ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವಾಸ್ತವವನ್ನು ಮೀರಿ ವಾಸ್ತವಕ್ಕಿಂತ 10 ಪಟ್ಟು ಅತಿಶಯೋಕ್ತಿ ಮಾಡಿ ಉತ್ಪ್ರೇಕ್ಷೆ ಮಾಡೋದು ನನ್ನ ಪ್ರಕಾರ ಸಾರ್ವಜನಿಕ ಹಿತದಲ್ಲಿ ಇಲ್ಲ. ಅದು ನೀವು ಒಪ್ಬೋದು ಬಿಡ್ಬೋದು, ಅದು ನಿಮ್ಮ ವಿಷಯ. ಆದರೆ ನನ್ನ ಅಭಿಪ್ರಾಯದಲ್ಲಿ ಇಟ್ ಈಸ್ ನಾಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ನೀವು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇರೋದು ಏನಾದರೂ ಕೇಳಿ. ನಾವು ಸರ್ಕಾರದಲ್ಲಿ ಇದ್ಕೊಂಡು ನಮ್ಮದು ಕರ್ತವ್ಯ ಇದೆ, ನಮ್ಮದು ಜವಾಬ್ದಾರಿ ಇದೆ. ವಿ ಹ್ಯಾವ್ ಟು ಅಡ್ರೆಸ್ ದೋಸ್ ಇಶ್ಯೂಸ್. ಅದಕ್ಕೆ ಉತ್ತರ ಕೊಡಬೇಕು, ನಾವು ಕೊಡ್ತೇವೆ. ಆದರೆ ಇವೆಲ್ಲ ಏನು ಇವತ್ತು ಚರ್ಚೆ ನಡೀತಾ ಇದೆ, ಇದು ನನಗೆ ನಂಬಿಕೆ ಇಲ್ಲ. ಇದು ಸಂಪೂರ್ಣವಾಗಿ ಜನಗಳ ಹಿತದ ವಿಷಯ ಅನ್ನುವಂಥದ್ರಲ್ಲಿ ನಾನು ಪೂರ್ಣ ಬಹುಮತದ ಒಂದು ಸಾಕ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಸಹಜವಾಗಿ ಜನರನ್ನು ಕೂಡ ಒಂದು ರೀತಿ ಗೊಂದಲದಲ್ಲಿ ಮೂಡಿಸಿದೆ ಸರ್. ತಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆಯವರು ಯಾರು ಏನು ಮಾತಾಡ್ತಾರೆ, ಮಾಧ್ಯಮದವ್ರು ಏನು ಮಾತಾಡ್ತಾರೆ, ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ. ನಮ್ಮ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನು ಮುಂದುವರಿಸಿದ್ದೇವೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನು ನೋಡಿಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ಮ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ಬರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ. ಆದರೆ ಅವರು ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯವನ್ನು ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಂತೇಳಿ ನಾವು ನಮ್ಮ ಕೆಲಸ ಬಿಟ್ಟು ಅದರಲ್ಲಿ ನಾವು ನಮ್ಮ ಕೆಲಸದಲ್ಲಿ ತಲ್ಲೀನರಾಗಬೇಕು, ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು. ಬಿಟ್ಟರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನವೂ ಇಲ್ಲ, ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾವು ಎಲ್ಲ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರನೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ದೆಹಲಿಗೆ ಕೆಲ ಶಾಸಕರು ಹೋದರು, ಅದೆಲ್ಲದೂ ಒಂದು ಇಂಬು ನೀಡುವಂಥದ್ದು ಈ ವಿಚಾರ ಚರ್ಚೆಗೆ. ನೋಡಿ, ಇಂಬು ನೀಡ್ತದೆ. ಹಾಗಂತೇಳಿ ಕರ್ನಾಟಕದಲ್ಲಿ ಬೇರೆ ಏನು ಜನಗಳ ಸಮಸ್ಯೆ ಇಲ್ವಾ? ಕ್ಷಣಕ್ಕೂ ಚರ್ಚೆ ಮಾಡಲಿಕ್ಕೆ ಇದು ಒಂದೇನಾ? ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅಂತಾದರೂ ನನಗೆ ಹೇಳಿ. ನಾನು ಹೇಳೋ ಮಾತು ಸ್ವಲ್ಪ ನಿಮಗೆ ಖಾರ ಅಂತ ಅನಿಸಿದರೆ ಎಷ್ಟು ಆಯಿತು, ಚರ್ಚೆ